100 ಡೇಸ್ ಪರ್ಸನಲ್ ಫೈನಾನ್ಸ್ ಚಾಲೆಂಜಲ್ಲಿ ಇವತ್ತು ಡೇ 7. ಮ್ಯೂಚುವಲ್ ಫಂಡ್ ಹೇಗೆ ಸೆಲೆಕ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡ್ ಹೇಗೆ ಅನಲೈಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ತುಂಬ ಜನ ಮಾಡೋ ಮಿಸ್ಟೇಕ್ ಏನು ಗೊತ್ತಾ? ಗೂಗಲಲ್ಲಿ ಸರ್ಚ್ ಮಾಡ್ತಾರೆ ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಇನ್ 2026 ಅಂತ. ಅದರಲ್ಲಿ ಯಾವ್ದು ತೋರಿಸುತ್ತೋ ಅದರಲ್ಲಿ ಬ್ಲೈಂಡಾಗಿ ಇನ್ವೆಸ್ಟ್ ಮಾಡಿಬಿಡ್ತಾರೆ, ಯೋಚನೆ ಕೂಡ ಮಾಡೋದಿಲ್ಲ. ಬಂದಿದೆ ಏನೋ ಒಂದು ಇನ್ಫಾರ್ಮೇಷನ್ ಅಂದ್ಬಿಟ್ಟು ಅದನ್ನ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಆದರೆ ಅದು ನೆಗೆಟಿವ್ ರಿಟರ್ನ್ಗೆ ಹೋದಾಗ ಆ ಫಂಡ್ನ ಇಮಿಡಿಯೇಟಾಗಿ ವಿಡ್ರಾ ಮಾಡಿಬಿಡ್ತೀರಾ. ಈ ಒಂದು ತಪ್ಪನ್ನ ನೀವೇನಾದರೂ ಮಾಡ್ತಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೋಸ್ಕರನೇ. ನಿಮ್ಮಷ್ಟಕ್ಕೆ ನೀವೇ ಮ್ಯೂಚುವಲ್ ಫಂಡ್ ಅನಲೈಸ್ ಮಾಡಿ ಬೆಸ್ಟ್ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡುವಂಥ ಕೆಲವು ವೆಬ್ಸೈಟ್ಸನ್ನು ನಿಮಗೆ ಹೇಳ್ಕೊಡ್ತೀನಿ. ಟಾಪ್ ಇನ್ವೆಸ್ಟರ್ಸು ಒಂದಲ್ಲ 7 to 8 ವೆಬ್ಸೈಟ್ಸ್ನ ಅನಲೈಸ್ ಮಾಡಿ ಅದನ್ನು ರಿಸರ್ಚ್ ಮಾಡಿ ಅದರಲ್ಲಿ ಯಾವುದು ಬೆಸ್ಟ್ ಮ್ಯೂಚುವಲ್ ಫಂಡ್ ಇರುತ್ತಲ್ಲ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಯಾವುದು ಆ ವೆಬ್ಸೈಟ್ಸ್ ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇ ವೆಬ್ಸೈಟ್ ಯಾವುದಪ್ಪ ಅಂದರೆ ಅಡ್ವೈಸರ್ ಕೋಚ್ ಅಂತ. ಅಡ್ವೈಸರ್ ಕೋಚ್ ಏನು ಮಾಡುತ್ತೆ ಅಂದರೆ ಫಂಡು ಹೇಗೆ ಪರ್ಫಾರ್ಮ್ ಆಗ್ತಿದೆ, ಕರೆಕ್ಟಾಗಿ ಪರ್ಫಾರ್ಮ್ ಆಗ್ತಿದೆಯಾ ಇಲ್ವಾ ಅಂತ ನಿಮಗೆ ಇನ್ಫಾರ್ಮೇಷನ್ನ ಕೊಡುತ್ತೆ. ವ್ಯಾಲ್ಯೂ ರಿಸರ್ಚ್ ಈ ವೆಬ್ಸೈಟಲ್ಲಿ ರೇಟಿಂಗು, ಫಂಡ್ ಮ್ಯಾನೇಜರ್ ಯಾರು, ರಿಸ್ಕ್ ಏನು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತಾರೆ. ಟಿಕರ್ ಟೈಪ್ ಈ ವೆಬ್ಸೈಟಲ್ಲಿ ಯಾವ್ಯಾವ ಕಂಪ್ನಿ ಇನ್ವೆಸ್ಟ್ ಮಾಡಿದೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಇಟಿ ಮನಿ ಬೇರೆ ಫ್ರೆಂಡ್ಸ್ ಜೊತೆ ಕಂಪೇರ್ ಮಾಡಿ ನಿಮಗೆ ಬೆಸ್ಟ್ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ಕ್ರೀನರ್ ಇದು ತುಂಬ ಇಂಪಾರ್ಟೆಂಟ್ ಅಪ್ಲಿಕೇಶನ್. ನಾವು ಸೆಲೆಕ್ಟ್ ಮಾಡಿರೋ ಫಂಡು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಿದ್ಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಈ ರೀತಿ ನಾವು ಬೇರೆ ಬೇರೆ ವೆಬ್ಸೈಟ್ಸ್ನ ಕಂಪೇರ್ ಮಾಡಿ ಒಂದು ಬೆಸ್ಟ್ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿದ್ರೆ ನಮಗೆ ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಲಿ ಬೆಸ್ಟ್ ರಿಟರ್ನ್ಸ್ ಬರುತ್ತೆ. ನಾವು ಅವಾಗ ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿನ ಕಂಟಿನ್ಯೂ ಮಾಡ್ಬೋದು, ಯಾವುದೇ ಕಾರಣಕ್ಕೂ ಅದನ್ನ ತೆಗೆದೆ. ಈ ರೀಲ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನಿಮ್ಮ ಕೇರಿಂಗ್ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವೇನಾದರೂ ಮುಂದೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನಿಸಿ ನಿಮಗೆ ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಬೇಕು ಅಂದರೆ ಈ ರೀಲ್ನ ಸೇವ್ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಫೈನಾನ್ಷಿಯಲ್ ಎಜುಕೇಷನ್, ಫೈನಾನ್ಷಿಯಲ್ ಡಿಸಿಪ್ಲಿನ್, ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಸ್ ಬೇಕು ಅಂದರೆ ನಮ್ಮ ಕೋಟಿ ಕನಸು ಅಕಾಡೆಮಿನ ಫಾಲೋ ಮಾಡಿ ಬಯೋದಲ್ಲಿ ಕಾಣ್ತಾ ಇರೋಂಥ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಗೆ ಆಲ್ ದ ಬೆಸ್ಟ್ ಹೇಳ್ತಾ ವೆಲ್ತ್ನ ಕ್ರಿಯೇಟ್ ಮಾಡೋ ಹಾದಿಲಿ ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಕೊಡ್ತಾ ಇದ್ದೀನಿ.